ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ವ್ಯಾಪ್ತಿಗೊಳಪಟ್ಟ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಒಕ್ಕೂಟವು 2024-25ನೇ ಸಾಲಿನಲ್ಲಿ 1174 ಕೋಟಿ ರೂಪಾಯಿಗಳಷ್ಟು ವ್ಯವಹಾರ ಮಾಡಿದ್ದು ರೂಪಾಯಿ 12.79 ಕೋಟಿ ರೂಪಾಯಿ ನಿವ್ವಳ ಲಾಭ ದಾಖಲಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆಯವರು ಹೇಳಿದರು. ಒಕ್ಕೂಟದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 751 ಹಾಲು ಸಂಘಗಳು 3.97 ಲಕ್ಷ ಲೀಟರ್ ಹಾಲು ಶೇಖರಣೆ ಮಾಡುತ್ತಿವೆ. ಹಾಲಿನ ಶೇಖರಣೆ 2024-25ನೇ ಸಾಲಿನಲ್ಲಿ ದಿನಕ್ಕೆ 3.42 ಲಕ್ಷ ಲೀಟರ್ ಸಂಗ್ರಹಣೆಯಾಗಿದ್ದು, ಪ್ರಸ್ತುತ ಸಾಲಿನಲ್ಲಿ ಶೇಕಡಾ 16ರಷ್ಟು ಏರಿಕೆಯಾಗಿದೆ. 3.97 ಲಕ್ಷ ಲೀಟರ್ನಷ್ಟು ಹಾಲು ಸಂಗ್ರಹಣೆಯಾಗುತ್ತಿದೆ. ಈರೋಡ್, ಹೊರ ಜಿಲ್ಲೆಗಳಿಂದ ರಾಸು ಖರೀದಿಸಿ ಹೈನುಗಾರರಿಗೆ ನೀಡುವ ಯೋಜನೆ ಹಮ್ಮಿಕೊಂಡಿದೆ. ಈ ರಾಸುಗಳ ಸಾಗಾಣಿಕೆ ಹಾಗೂ ವಿಮಾ ವೆಚ್ಚವನ್ನು ಒಕ್ಕೂಟವೇ ಭರಿಸುತ್ತಿದೆ ಎಂದರು. ಒಕ್ಕೂಟದಿಂದ ಐಸ್ ಕ್ರೀಂ ಘಟಕ ರಚಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಲಾಗುತ್ತಿದೆ. 2024-25ನೇ ಸಾಲಿನಲ್ಲಿ ಹಸಿರು ಹುಲ್ಲು ಅಭಿವೃದ್ಧಿ, ಹುಲ್ಲು ಕತ್ತರಿಸುವ ಯಂತ್ರ ಖರೀದಿ ಸೇರಿದಂತೆ ನಾನಾ ಯೋಜನೆಗಳಿಗೆ 2.60 ಕೋಟಿಗಳಷ್ಟು ಅನುದಾನದ ರೂಪದಲ್ಲಿ ನೀಡಲಾಗಿದೆ ಎಂದವರು ಹೇಳಿದರು. 2 ಜಿಲ್ಲೆ ವ್ಯಾಪ್ತಿಯ ಒಳಗೊಂಡಂತಹ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟಾರೆ ನಮ್ಮ ವ್ಯವಹಾರ, ಲಾಭ ಮತ್ತು ಇತರ ಚಟುವಟಿಕೆಗಳು ಏನಾಗಿದೆ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಬಹುಶಃ ಈ ಒಂದು ಮಾಹಿತಿ ನಮ್ಮ ಉಭಯ ಜಿಲ್ಲೆಯ ಸಾವಿರಾರು ರೈತರು, ಬಹುಶಃ ಇವತ್ತು 1 ಲಕ್ಷಕ್ಕೂ ಹೆಚ್ಚಿನ ಸದಸ್ಯರಿದ್ದಾರೆ ಈ ಒಕ್ಕೂಟದಲ್ಲಿ. ಅವರಿಗೆ ಮಾಹಿತಿಯನ್ನು ಹೋಗಲಿ ಅಂತ ಹೇಳುವ ದೃಷ್ಟಿಯಲ್ಲಿ ನಮ್ಮನ್ನೆಲ್ಲ ಇವತ್ತು ಕರೆದಿದ್ದೇವೆ. ಹೋದ ಸಾಲಿನಲ್ಲಿ ನಮ್ಮ ಈ ಒಕ್ಕೂಟ 1174 ಕೋಟಿಯಷ್ಟು ಒಟ್ಟಾರೆ ವ್ಯವಹಾರವನ್ನು ಮಾಡಿ ದಾಖಲೆ ಲಾಭವಾಗಿರುವಂಥ ಸುಮಾರು 12.79 ಕೋಟಿಯಷ್ಟು ಲಾಭ ಬಂದಿದೆ ಅಂತ ಹೇಳುವಂಥದ್ದು ಬಹಳ ಸಂತೋಷದಿಂದ ನಾನು ಇವತ್ತು ತಮ್ಮ ಮುಂದೆ ಪ್ರಸ್ತುತಪಡಿಸುವುದರೊಂದಿಗೆ ಒಕ್ಕೂಟದ ಮಾಜಿ ಅಧ್ಯಕ್ಷ ನಿರ್ದೇಶಕರಾದ ಸುಚರಿತಾ ಶೆಟ್ಟಿ ಮಾತನಾಡಿ, ಏಪ್ರಿಲ್ 1ರಿಂದ ಶೇಕಡಾ 3.5 ಫ್ಯಾಟ್ ಮತ್ತು ಶೇಕಡಾ 8.5 ಎಸ್ಎನ್ಎಫ್ಗೆ ಒಕ್ಕೂಟದಿಂದ ಸಂಘಗಳಿಗೆ 40.30 ರೂಪಾಯಿ ಹಾಗೂ ಸಂಘಗಳಿಂದ ಉತ್ಪಾದಕರಿಗೆ 39 ರೂಪಾಯಿ ನೀಡಲಾಗುತ್ತಿದೆ. ಪ್ರಸ್ತುತ ಒಕ್ಕೂಟದಲ್ಲಿ ಶೇಕಡಾ 4.4 ಫ್ಯಾಟ್ ಮತ್ತು ಶೇಕಡಾ 8.5 ಎಸ್ಎನ್ಎಫ್ನ ಹಾಲು ರೈತರಿಂದ ಖರೀದಿಯಾಗುತ್ತಿದ್ದು, ಇದಕ್ಕೆ ಒಕ್ಕೂಟವು ಸಂಘಗಳಿಗೆ 42.06 ರೂಪಾಯಿ ಹಾಗೂ ಉತ್ಪಾದಕರಿಗೆ 40.76 ರೂಪಾಯಿಗಳನ್ನು ಪಾವತಿಸುತ್ತಿದೆ ಎಂದರು. ಈ ಸಾಲಿನಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ 1,174 ಕೋಟಿ ರೂಪಾಯಿಯ ವ್ಯವಹಾರ ಮಾಡಿ 12.79 ಕೋಟಿ ನಿವ್ವಳ ಲಾಭವನ್ನು ಗಳಿಸಿ ಬಹುಶಃ ಅತಿ ಹೆಚ್ಚಿನ ಲಾಭ ಮಾಡಿದಂಥ ಸಂಸ್ಥೆಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿದೆ. ಅದಕ್ಕೆ ವಿಶೇಷವಾಗಿ ಆ ಸಾಲಿನ ಆಡಳಿತ ಮಂಡಳಿ, ಅಧಿಕಾರಿ, ರೈತರು, ಎಲ್ಲ ಸಂಘದ ಕಾರ್ಯದರ್ಶಿಗಳು, ಎಲ್ಲ ಸಂಘದ ಅಧ್ಯಕ್ಷರುಗಳು ಕೂಡ ಸಹಕಾರವನ್ನು, ಗ್ರಾಹಕರ ಸಹಕಾರ ಕೂಡ ಇದೆ. ತಮ್ಮ ಗಮನಕ್ಕೆ ತಿಳಿಸಿದ್ದೇನೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಹಾಲು, ಮೊಸರು, ಇನ್ನಿತರ ಕರ್ನಾಟಕ ಹಾಲು ಮಹಾಮಂಡಳಿಯ ನಂದಿನಿ ಬ್ರ್ಯಾಂಡಿನ ಉತ್ಪನ್ನಗಳನ್ನು ಮಾರಾಟ ಮಾಡಿ ವಿಶೇಷವಾದ ಸಾಧನೆಯನ್ನು ಮಾಡಿದೆ. ಆ ಒಂದು ಮಾರಾಟದ ಕಾರಣಕ್ಕೆ, ಹಾಲು ಮತ್ತು ಹಾಲಿನ ಉತ್ಪನ್ನ ಮಾರಾಟದ ಕಾರಣಕ್ಕಾಗಿ ನಾವು ಇವತ್ತು ಐದು ಜಿಲ್ಲೆಯ ರೈತರಿಗೆ ಎಲ್ಲ ರಾಜ್ಯದ ಒಕ್ಕೂಟಗಳಿಗಿಂತ ಹೆಚ್ಚು ಪ್ರತಿ ಲೀಟರ್ ಹಾಲಿಗೆ ಹಣವನ್ನು ಕೊಡುವಂಥ ಒಂದು ಶಕ್ತಿ ನಮ್ಗೆ ಬಂದಿದೆ. ನೇರವಾಗಿ ರೈತರಿಗೆ ನಾವು ಈ ಒಂದು ಮಾರ್ಕೆಟಿಂಗ್ ಹೆಚ್ಚಳದಿಂದ ಐವತ್ತು ಜಿಲ್ಲೆಯ ಗ್ರಾಹಕರನ್ನು ನಾನು ಅಭಿನಂದಿಸಬೇಕು. ಹೆಚ್ಚಳದಿಂದ ಈ ಕೆಲಸ ಕಾರ್ಯಗಳಾಗಿದೆ. ಬಹುಶಃ ಮುಂದೆ ಕೂಡ ನಮಗೆ ಈ ಒಂದು ಅವಕಾಶ ಇದೆ. ನಮ್ಮ ಮಾರ್ಕೆಟಿಂಗ್ ವ್ಯವಸ್ಥೆಯಲ್ಲಿ ಈಗಿನ ಅಧ್ಯಕ್ಷರು ಆಡಳಿತ ಮಂಡಳಿ ನಮ್ಮ ಅಧಿಕಾರಿಗಳ ಬಗ್ಗೆ ಇನ್ನಷ್ಟು ಸಾಧನೆ ಮಾಡ್ತಾರೆ ಅಂತ ಹೇಳುತ್ತಾ, ವಿಶೇಷವಾಗಿ ಹೈನುಗಾರ ರೈತ ಕಲ್ಯಾಣ ಟ್ರಸ್ಟ್ ಅಂತ ಇದೆ. ರೈತರಿಗೆ ರಾಸು ವಿಮೆ, ರಾಸುಗಳಿಗೆ ಮತ್ತು ರೈತರಿಗೆ ಮೃತ್ಯು ಬಂದಾಗ, ರೈತರಿಗೆ ಆರೋಗ್ಯದ ಸಮಸ್ಯೆ ಬಂದಾಗ ವಿಶೇಷ ಸಹಾಯ ಮಾಡಿ ಈ ವರ್ಷ 24-25ನೇ ಸಾಲಿನಲ್ಲಿ ಅವಿಭಜಿತ ಜಿಲ್ಲೆಯ ರೈತರಿಗೆ 2.05 ಕೋಟಿಯಷ್ಟು ಮೊತ್ತವನ್ನು ರೈತರ ಮರಣ, ವೈದ್ಯಕೀಯ ವೆಚ್ಚ, ರಾಶಿ ಮರಣಕ್ಕೆ ನೀಡಲಾಗಿದೆ.
ಸುದ್ದಿಗೋಷ್ಠಿಯಲ್ಲಿ ಕೆಎಂಎಫ್ ನಿರ್ದೇಶಕರಾದ ಬೆಳಪು ದೇವಿಪ್ರಸಾದ್ ಶೆಟ್ಟಿ, ಒಕ್ಕೂಟದ ಉಪಾಧ್ಯಕ್ಷರಾದ ಉದಯ್ ಕೋಟ್ಯಾನ್, ನಿರ್ದೇಶಕರಾದ ಎಸ್ಪಿ ಜಯರಾಮರೈ, ಕೆ ಶಿವಮೂರ್ತಿ, ಎಚ್ ಪ್ರಭಾಕರ್, ಕೆ ಚಂದ್ರಶೇಖರ್ ರಾವ್, ಮಮತಾ ಆರ್ ಶೆಟ್ಟಿ, ನಂದರಾಮ್ ರೈ, ಸುಧಾಕರ್ ರೈ, ಒಕ್ಕೂಟದ ವ್ಯವಸ್ಥಾಪಕರಾದ ರವಿರಾಜ್ ಉಡುಪ, ಮಧುಸೂದನ್ ಕಾಮತ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಆರ್ ಮಿಷನ್ ಯೋರ್ ವಿಷನ್, ಸೈಟ್ ಫಸ್ಟ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್, ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು. ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಮಹಾಕಾಳಿ ದೇವಸ್ಥಾನದ ಹತ್ತಿರ, ಪಂಪೆಲ್, ಉಜ್ಜೋಡಿ. ಮಂಗಳೂರು ಹಾಗೂ ಉಡುಪಿ, ಸುಳ್ಯ, ತೀರ್ಥಹಳ್ಳಿ.